ಸರ್ವ ಸಮುದಾಯದ ಏಳಿಗೆ ಮೋದಿಯವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಬಿಜೆಪಿಯನ್ನ ಬಹುಮತದಿಂದ ಗೆಲ್ಲಿಸಬೇಕು. ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವಂತೆ ಪ್ರಹ್ಲಾದ ಜೋಶಿ ಹೇಳಿದರು. ಕಲಘಟಕಿ ವಿಧಾನಸಭಾ ಕ್ಷೇತ್ರದ ಕಲಿಕೆರೆ, ಮನಗುಂಡಿ ಮತ್ತು ಹಳ್ಳಿಗೇರಿ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮತಯಾಚಿಸಿ ಮಾತನಾಡಿದರು. ರೈತರ ಅಭಿವೃದ್ಧಿಗಾಗಿ ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಆಯೋಜಿಸಿ ಅನುಷ್ಠಾನಕ್ಕೆ ತರುವಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಸಮಸ್ತ ಬಿಜೆಪಿ ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. बोलो भारत माता की, बोलो जय श्री राम, जय श्री राम. ಸ್ವಾಗತ ಮಾಡಿ ನಾವು ಅವರಿಗೆ सर रा न्यूज धारवाड़ न्यूज सर. भारतीय जनता पक्ष की, बोलो भारत माता की. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ, बोलो भारत माता की. 5 kg ಅಕ್ಕಿ ಕೊಟ್ಟವ್ರು ಯಾರು? ಆನಂತರ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟವ್ರು ಯಾರು? ಆನಂತರ ನಮ್ದು ಕೃಷಿ ಸಮ್ಮಾನ ಯೋಜನೆ ಯಾರು ಕೊಟ್ಟದ್ದು? ಮೊದಲು 10,000 ಬರ್ತಿತ್ತು. ಈಗ ಈ ಸರ್ಕಾರ ಬಂದ ರಾಜ್ಯ ಸರ್ಕಾರ 4,000 ಕಡಿತ ಮಾಡ್ಯಾರ. ಅದೇ ರೀತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳು ಸಾಕಷ್ಟು ಮನೆ ಕಟ್ಟಿದ್ರು. ಹರ್ ಘರ್ ನಲ್ ಜಲ್ ಮನಿ ಪೈಪ್ ಹಾಕ್ಯಾರಿಲ್ಲ. ಆಮೇಲೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದರ ಮೂಲಕ ಸಂಜೀವಿನಿ ಸ್ಕೀಮ್ದೊಳಗ 60-70 ಲಕ್ಷ ತನಕ ಒಕ್ಕೂಟಕ್ಕೆ ಏನು ಸಬ್ಸಿಡಿ ಕೊಡ್ತಾರ, ಅದ್ರೊಳಗೆ ಉದ್ಯೋಗ ಮಾಡೋದು. ಇವತ್ತು ತಿಂಗಳಕ್ಕೆ 8-10 ಸಾವಿರ ರೂಪಾಯಿ ದುಡಿತಾ ಇದ್ದಾರೆ. ಇವರು 2,000 ರೂಪಾಯಿ ಕೊಟ್ಟು ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಅದನ್ನ ಇನ್ನು ಮುಗಿದ ಮೇಲೆ ಬಂದಾಕತ್ತೆ. ಅದೇ ರೀತಿ ಯೂರಿಯಾ ಇತ್ಯಾದಿ ಗೊಬ್ಬರಕ್ಕೆ ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ಬೆಲೆ ಇದ್ರೂ ಸಹಿತ ಅತಿ ಹೆಚ್ಚು ಸಬ್ಸಿಡಿ ಕೊಟ್ಟಿರುವಂತದ್ದು ಭಾರತದ ಇತಿಹಾಸದಲ್ಲೇ ಮೊದಲೇ ಬಾರಿ. ನಮ್ಮ 3,000 ರೂಪಾಯಿ ಒಂದು ಚೀಲ ಬೀಳ್ತೈತಿ, ನಿಮ್ಗೆ 270 ರೂಪಾಯಿ ಕೊಡ್ತೀವಿ. ಅದೇ ರೀತಿ MSP ಒಳಗೆ ಖರೀದಿನೂ ಜಾಸ್ತಿ ಮಾಡೀವಿ, ರೇಟು ಜಾಸ್ತಿ ಮಾಡಿ. ಎಲ್ಲದರದ್ದು ರೇಟ್ ಹೊಡೋದ್ರಲ್ಲಿ ನಾನು ಒಂದರದ ಉದಾಹರಣೆ ಹೇಳ್ತೀನಿ. ಹೆಸರು 3,500 ರೂಪಾಯಿ ಇದ್ದು ಇವತ್ತು 7,000 ರೂಪಾಯಿ ನಾವು ಹೆಸರು ತಗೋತೀವಿ ಹಿಂದೆ. ಈ ರೀತಿ ಹಲವಾರು ವಿಷಯಗಳಿದ್ದಾವೆ. ಆದರೆ ಇವರು ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಧೋಕಾ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಕಡೆ ಏನೇನು ಕಲೆಕ್ಟ್ ಮಾಡ್ತಾ ಇದ್ದಾರ? 100 ರೂಪಾಯಿ 20 ರೂಪಾಯಿ ಇದ್ದಿದ್ದು ಬಾಂಡ್ ಪೇಪರ್ ಎಷ್ಟು ಮಾಡ್ಯಾರ? 20 ರೂಪಾಯಿ ಇದ್ದಿದ್ದ 100 ರೂಪಾಯಿ ಮಾಡ್ಯಾರ. 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಮಾಡ್ಯಾರ. ಆಮೇಲಿಂದ ಇಲೆಕ್ಟ್ರಿಕ್ ಬಿಲ್
ನೀವು ಹೋದ ವರ್ಷ 50 ಯೂನಿಟ್ ಉಪಯೋಗ ಮಾಡಿದ್ರೆ 55 ಫ್ರೀ ಆಯ್ತು. 200 ಅಂತೂ ಯಾರಿಗೂ ಸಿಗುದಿಲ್ಲ. 200 ಯೂನಿಟ್ ಇದ್ದಿದ್ದು ಫ್ರೀ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ 800 ಯೂನಿಟ್ 55ರಿಂದ 56 ಆದ್ರೆ ಎಷ್ಟು ತುಂಬಕ್ಕಾಗತ್ತೆ? ಈಗ ಎಷ್ಟು ತುಂಬಕ್ಕಾಗತ್ತೆ? 7 ರೂಪಾಯಿ. 4 ರೂಪಾಯಿ 75 ಪೈಸಾ ಇದ್ದು 7 ರೂಪಾಯಿ 25 ಪೈಸಾ ಮಾಡ್ಯಾರ. ಅದೇ ರೀತಿ ನಮ್ಮ ಬೇರೆ ಬೇರೆ ಇದ್ರೋಗೂ ಸಹಿತ ಬ್ರ್ಯಾಂಡಿ ಜಾಸ್ತಿ ಮಾಡ್ಯಾರ. ಬ್ರ್ಯಾಂಡಿ ಕ್ವಾರ್ಟರಿಂಗ್ 40 ರೂಪಾಯಿ ಜಾಸ್ತಿ ಮಾಡ್ಯಾರ. ಬದುಕಿನ ಗ್ಯಾರಂಟಿ ಬೇಕಾ ಬೇಡ? ಆ ಬದುಕಿನ ಗ್ಯಾರಂಟಿ ಕಾಂಗ್ರೆಸ್ ಸಿಗುವುದಿಲ್ಲ. ಉಗ್ರವಾದಿ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಕಾಂಗ್ರೆಸ್ ಸರ್ಕಾರದಾಗ ಜಾಸ್ತಿ ಇದ್ದು ಎಲ್ಲಿಯೂ ಬಾಂಬ್ ಸ್ಫೋಟ ಆಗಿಲ್ಲ. ಇಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಬಾಂಬ್ ಸ್ಫೋಟ ಅದನ್ನು ಮುಚ್ಚಾಕ ಕೊಟ್ಟಿದ್ರು. ಇಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿ ಸಿಲಿಂಡರ್ ಸ್ಫೋಟ ಆಗೈತೆ ಅಂತ ಹೇಳಿದ್ರು. ಆದ್ರೆ ಅದನ್ನ NIA ಪತ್ತೆ ಹಚ್ಚಿ ಬಹಳ ಕಷ್ಟಪಟ್ಟು ಪತ್ತೆ ಹಚ್ಚಿ ಯಾರು ಮಾಡಿದ್ರು ಅವ್ರ ತಂದು ಒಳಗೆ ಹಾಕ್ಯಾರ. ಮೇಣಬತ್ತಿ ಹಚ್ತಿದ್ವಿ. ಈಗ ಪಾಕಿಸ್ತಾನದ ಒಳಗೆ ಹೊಕ್ಕು ಹೊಡೆಯುವ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಈಗ ಭಾರತದ ವಿರುದ್ಧ ಯಾರು ಕಾಣತಕ್ಕ ತೋಳುವಂತ ಧೈರ್ಯ ಮಾಡೋದ್ರ ಆ ಸ್ಥಿತಿ ಐತಿ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಏನಾಗ್ತದೆ? ಕಳೆದ 1 ತಿಂಗಳದಾಗ 10 ಜನ ಹಿಂದೂಗಳ ಕೊಲೆ ಆಗಿದೆ. ಕ್ಷುಲ್ಲಕ ಕಾರಣ. ಅದ್ರೊಳಗೆ ನೇಹಾ ಹಿರೇಮಠದೊಂದು ಆಕೆ ಮತಾಂತರ ಆಗಂತ ಹೇಳಿದ್ರು. ಅವ್ರ ತಂದೆ ಹೇಳಿದ್ದು ಆಕೆ ಮತಾಂತರ ಆಗುದಿಲ್ಲ ಅಂತ ನಿರಾಕರಿಸಿದ ನಂತರ ಆಕೆಯನ್ನ ಬರಬರವಾಗಿ ಕೊಲೆ ಮಾಡಿದ್ರು. ನಾಳೆ ನಾವು ಹನುಮಂತ ದೇವ್ರ ಗುಡಿಗೆ ಹೋಗ್ಬೇಕು, ಮತ್ತೊಂದು ಗುಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದು ಅವ್ರು ಮಾಡ್ತಾರೆ. ನೆನಪಿಡುವರು ಮೋದಿ ಬರಲಿಲ್ಲ ಅಂದ್ರೆ. ಆದ್ದರಿಂದ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಭಾರತೀಯ ಮತ್ತು ಇನ್ನೊಂದು ಮಾಡ್ಯಾರಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನಿರ್ತೈತೆ ಎಷ್ಟೈತೆ ನೋಡಿ ಸಮಾನವಾಗಿ ಹಂಚ್ತೀವಿ ಅಂತ ಹೇಳಿ. ನಿಮ್ ಕಡೆ ಕಸ್ಕೊಂಡು ಯಾರಿಗೋ ಕೊಡೋರು, ಯಾರ ಮನೆ ಮಕ್ಕಳು ಜಾಸ್ತಿ ಇರ್ತಾರ ಅವ್ರಿಗೆ ಕೊಡ್ತಾರ ಅಂತ ಮೊನ್ನೆ ಮೋದಿ ಅವ್ರು ಹೇಳ್ಯಾರ. ಹಾಗಾಗಿ ಬದುಕಿನ ಗ್ಯಾರಂಟಿ ಬೇಕು ಅಂತಂದ್ರೆ ಬಿಜೆಪಿ. ಈ ತರದ ಇಲೆಕ್ಷನ್ ಬಂದಾಗಷ್ಟೇ ಕೊಡು ಗ್ಯಾರಂಟಿ ಬೇಕಂದ್ರೆ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ ಅಂದ್ರೆ ವಿನಾಶ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ವಿಕಾಸ. ಅದಕ್ಕೆ ದಯಮಾಡಿ ಮತ್ತೆ ಇಲ್ಲಿ ಏನೇನ್ ಕೆಲಸ ಹನುಮಂತ ದೇವ್ರ ಗುಡಿ ನಾವ ಮಾಡ್ಸೇವಿ. ಅದೇ ರೀತಿ ಶಾಲಿಗೆ ಕಟ್ಟಡ ಕೊಟ್ಟಿರೋದಿಲ್ಲ. ಆಮೇಲೆ ಬಣ್ಣ ಹಚ್ಚಿವಿ ಶಾಲಿಗೆ. ಹರ್ ಘರ್ ನಲ್ ಜಲ್ದಾಗ ನೀರು ನಾವು ಇವತ್ತು ಕೊಡ್ತಾ ಇದ್ದೀವಿ. ಮನೆ ಮನೆಗೆ ಪೈಪ್ ಹಾಕಿವಿ. ನಮ್ಮ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ ನರೇಂದ್ರ ಮೋದಿ ಅವರು 1400 ಕೋಟಿ ಕೊಟ್ಟಾರ. ಮಲಪ್ರಭಾ ನೀರನ್ನ ಕೊಡುವಂತ ಮಾಡೀವಿ. ಕೆಲಸ ಶುರು ಆಗೈತಿ. ಪೈಪ್ಲೈನ್ ಹಾಕಕತ್ತೀವಿ. ಎಲ್ಲ ಕೆಲಸ ಆಗ್ಯಾವ. ಇವೆಲ್ಲ ದೊಡ್ಡ ಕೆಲಸ ಇವು. ಇವರ ಏನೋ ಚಿಲ್ಲರ್ ಪಲ್ಲರ್ ಹೇಳಿ ಅದು ಸಿಲೆಕ್ಷನ್ ಬಂದಾಗ ಮಾಡ್ತಾರ. ಇದಕ್ಕೆ ಯಾರು ಬೀಳಾರ್ದಂಗ ನಾವು ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ನನಗೆ ಆಶೀರ್ವಾದ ಮಾಡ್ರಿ. ಮೋದಿ ಅವರ ಕೈ ಬಲಸೋಣ, ದೇಶ ಬಲಪಡಿಸೋಣ ಅನ್ನುವಂತ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಚಬ್ಬಿ ಮಾತನಾಡಿ, ಜನರ ಸಮಸ್ಯೆಗೆ ಸ್ಪಂದಿಸುವ ಸಂಸದ ಪ್ರಹ್ಲಾದ ಜೋಶಿ ಅವರಿಗೆ ಮತ ನೀಡಿ ಆರಿಸಿ ತರಬೇಕಾಗಿ ಮತದಾರರಲ್ಲಿ ವಿನಂತಿಸಿದರು. ಚುನಾವಣೆಯಲ್ಲಿ ತಾವೆಲ್ಲರೂ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಅತ್ಯಧಿಕ ಮತ ನೀಡುವ ಮೂಲಕ ಆಶೀರ್ವಾದ ಮಾಡಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ. ಈಗಾಗಲೇ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ನಾನು ಹೇಳೋದಷ್ಟೇ, ಒಬ್ರು ಸರಳ ಸಜ್ಜನ ರಾಜಕಾರಣಿಗಳು ಸಾಮಾನ್ಯ ಜನರ ನೋವನ್ನು ಕೇಳಬೇಕಾದ್ರೆ ಅದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರಂತ ನಾಯಕರಿದ್ರೆ ಮಾತ್ರ ಸಾಧ್ಯ. ಇವತ್ತು ಪ್ರತಿ ಗ್ರಾಮದಲ್ಲೂ ನಾವು ಹೋದಾಗ ಜನಸಾಮಾನ್ಯರ ಜೊತೆ ಬೆರೆತು ಅವ್ರ ಕಷ್ಟ ಕಾರ್ಪಣೆಗಳಿಗೆ ಅನುಕೂಲ ಮಾಡುವಂತ ನಾಯಕರು ಯಾರಾದ್ರೂ ಇದ್ರೆ ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಂತೇಳಿ. ಇವತ್ತು ಈಗಾಗಲೇ 1000 ಕೋಟಿ ಅನುದಾನವನ್ನ ಈ ಜಿಲ್ಲೆಗೆ ತಂದಾರೆ. ನೀವು ಹುಬ್ಬಳ್ಳಿ ಧಾರವಾಡ ಬಂದ್ರೆ ನೋಡ್ಬೋದು, ಏನ್ ದೊಡ್ಡ ದೊಡ್ಡ ರೋಡು, ಏನ್ ರಸ್ತೆ ಇತಿಹಾಸದಾಗ ಯಾರು ಮಾಡಿಲ್ಲ. ಯಾವ ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ, ಯಾವ ಕೇಂದ್ರ ಸಚಿವರಾದ್ರೂ ಮಾಡಿದ್ದಿಲ್ಲ. ಆದ್ರೆ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ 1000 ಕೋಟಿ ಅನುದಾನವನ್ನ ನಮ್ಮ ಭಾಗಕ್ಕೆ ತಂದಿದ್ದಾರೆ. ಅದೇ ರೀತಿ ಹಳ್ಳಿಗಳಿಗೂ ಸಹಿತ ಪ್ರತಿ ಹಳ್ಳಿಯಲ್ಲೂ ಶಾಲೆಗಳಾಗಬೇಕು, ಕಾಲೇಜುಗಳಾಗಬೇಕು ಅನ್ನೋ ಒಂದು ಕನಸನ್ನು ಕಂಡು ಶಾಲೆಗಳಲ್ಲಿ ಸುಮಾರು 1100 ಚಿಲ್ಲರ
ಶಾಲೆಗಳಿಗೆ ಈಗಾಗಲೇ ಕೊಠಡಿಗಳನ್ನು ಕಟ್ಟಿಸಿದ್ದಾರೆ, ಬಣ್ಣಗಳನ್ನು ನೀಡ್ತಾ ಇದ್ದಾರೆ, ಡೆಸ್ಕ್ಗಳನ್ನು ಕೊಟ್ಟಾರೆ, ದವಾಖಾನೆಗಳನ್ನು ಕಟ್ಟಿಸಿದ್ದಾರೆ. ಇನ್ನೂ ಅನೇಕ ಯೋಜನೆಗಳನ್ನ ಮಾಡ್ಬೇಕಂತ ಕಲಿಸ್ಕೊಂಡಿದ್ದಾರೆ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದು, ನೀವು ಮಾಡಿದಂತ ಆಶೀರ್ವಾದ, ನೀವು ಮಾಡಿದಂತ ಪ್ರತಿ ಮತದಾನ ಇವತ್ತು ನೇರವಾಗಿ ಸನ್ಮಾನ್ಯ ಮೋದಿಜಿಯವರು ತಲುಪುತ್ತೆ. ಅಲ್ಲಿ ಮೋದಿಜಿಯವರ ಪಕ್ಕ ಇರುವಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಮೋದಿಯವರು ಇವ್ರನ್ನ ನೋಡಿದಾಗ ನಮ್ಮನ್ನೆಲ್ಲ ನೆನೆಸ್ಕೊಳ್ತಾರೆ, ಧಾರವಾಡದ ಜನರನ್ನು ನೆನೆಸ್ಕೊಳ್ತಾರೆ. ಅದರಿಂದ ನಿಮ್ಮನ್ನು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಕಳೆದ ಬಾರಿ ನಾವು 31,000 ಮತವನ್ನ ಅತ್ಯಧಿಕವಾಗಿ ನೀಡಿದ್ವಿ. ಈ ಸಾರಿ ನಿಮ್ಮ ಪರವಾಗಿ ನಾನು ಅವರಿಗೆ ಆಶ್ವಾಸನೆ ಕೊಡ್ತೇನೆ, ನೀವೆಲ್ಲರೂ ಮಾಡ್ತೀರ ಅನ್ನೋ ಒಂದು ನಂಬಿಕೆಯನ್ನು ಹೇಳ್ತಾ ಇದ್ದೇನೆ. ಈ ಸಾರಿ ಕನಿಷ್ಠ ಪಕ್ಷ ಕಲ್ಲಟ್ಟಿಗೆಯಿಂದ ನಾವು 50,000 ಆದರೂ ಅಂತರವನ್ನು ಕೊಡ್ತೇವೆ ಅಂತ ಹೇಳಿ ನಿಮ್ಮಲ್ಲಿ. ಅದೇ ರೀತಿ ಬಂಧುಗಳೇ, ಇನ್ನು ಮುಂಬರುವ ದಿನಗಳಲ್ಲಿ ಏನು ಕೆಲಸಗಳಿದ್ರು ಸಹಿತ ಅವುಗಳನ್ನ ಪ್ರಾಮಾಣಿಕವಾಗಿ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನು ಅವರು ಸಹಿತ ಮಾಡ್ತಾರೆ. ನೀವೆಲ್ಲರೂ ಸಹಿತ ಅವರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ನಿಮ್ಮ ಇನ್ನು ಬರೀ 10-12 ದಿವಸ ನಮಗೆ ಸಮಯ ಐತಿ, ಸಮಯ ಭಾಳ ಇಲ್ಲ. ಆ 10-12 ದಿವಸದಲ್ಲಿ ತಾವು ಪ್ರತಿಯೊಬ್ಬರಿಗೆ ಹೇಳಿ, ಪ್ರತಿ ಬೀಗರು ಬೀಚರು, ನಿಮ್ಮ ಗೆಳೆಯರು, ನಿಮ್ಮ ಸ್ನೇಹಿತರು ಎಲ್ಲರಿಗೆ ಹೇಳ್ಕೊಂಡು, ಅಕ್ಕಪಕ್ಕದ ಊರವರಿಗೆ ಹೇಳ್ಕೊಂಡು ನೀವು ಮತ ಹಾಕುವ ಮೂಲಕ ಅವರಿಗೆ ಆಶೀರ್ವಾದ ಮಾಡಿ ಅಂತ ಮತ್ತೊಮ್ಮೆ ಹೇಳಿ ಪ್ರಚಾರ ಇಲ್ಲಿ ಒಳ್ಳೇದೈತ್ರಿ. ಎಲ್ಲ ಅಲ್ಲಿಯವ್ರದ್ದು ಐತೆ. ಮೋದಿಯವ್ರದ್ದು ಹವಾ ಐತ್ರಿ. ಕಾಂಗ್ರೆಸ್ ಗ್ಯಾರಂಟಿ ಹಂಗೆ ಸುಮ್ಮನೆ ರೀ, ಗ್ಯಾರಂಟಿ ಯಾರು ತೊಗೊಂಡು ಕೊಡ್ತಾರೆ, ನಮ್ದು ತೊಗೊಂಡು ಕೊಡೋದು. BJP ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡ್ಯಾರ ಮೋದಿ ಸಾಹೇಬ್ರು. ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಅದ್ರ ಸಂಬಂಧ BJP. ಪ್ರಹ್ಲಾದ್ ಜೋಶಿ ಅವರು ಈಗ ಧಾರವಾಡ ಜಿಲ್ಲೆ ಒಳಗೆ ಸಾಕಷ್ಟು ಈಗ ಒಂದು ಟ್ರೈನ್ ಹೋಗೋದು ದಾರಿ ಇರಲಿ ಎಲ್ಲ ಅಭಿವೃದ್ಧಿ ಮಾಡ್ಯಾರ. ಅಲ್ಲಿ ಮಾಡ್ಯಾರ ದೇವಸ್ಥಾನ ಸಾಲಿದು. ಈಗ ಈ ಕಾಂಗ್ರೆಸ್ ಬಂದು ಅಂತ ಎಲ್ಲ ಕುಂಠಿತಾಗೈತೆ ರೀ. ಸರ್ ಮಾಡ್ಯಾರಿ, ಹಲವಾರು ಮಾಡಿರ್ತಾರೆ. ಇವೆಲ್ಲ ದೊಡ್ಡ ರೋಡು ಅವು ಇವು ಮಾಡತ್ತಿರ್ತಾರೆ ಎಲ್ಲ. ಒಮ್ಮೆ ಅಂತ ಆಗಲ್ಲ ಸರ್, ಏನು ಯಾರಿಗಾದ್ರು ಹೌದು ರೀ. ಇವು ನಮ್ಮ 8 ತಾಲೂಕು ರೀ. 8 ಇದ್ರೊಳಗೆ ಮತ್ತೆ ಒಮ್ಮೆ ಅತ್ತಾಗಿಂದ್ರೆ ಬರ್ಬೇಕಂದ್ರೆ ಸುತ್ತ ಬರಲಿ ಯಾವುದೋ ಗೌರ್ಮೆಂಟ್ ಇದ್ರು ಹಂಗೆ ರೀ. ಮುಂಚೆ ಸ್ವಲ್ಪ ಹಿಂದಿನ ಇದು ಆಗೋದು ಬರ್ತಿರ್ತಾವೆ ರೀ. ಈಗ ಸದ್ಯ ಅಭಿವೃದ್ಧಿ ಆಗಿದೆ. ಸದ್ಯ ಅಭಿವೃದ್ಧಿ ಏನಿಲ್ಲ ರೀ. ನಮ್ಮ ರೈತರಿಗೆ ಒಂದು 2,000 ಕಂಟಿನ್ಯೂ 3 ತಿಂಗಳು ಕಂಟಿನ್ಯೂ ಬರ್ತೈತೆ ರೀ. ಭಾಳ ಆಗ್ಯಾವ್ರಿ ಕೆಲಸ, ಭಾಳ ಕೆಲಸ ಆಗಿದ್ದಲ್ಲ. ಆದರೂ ಇವರು ಬೆಳಕಿಗೆ ತೋರಿಸಿಲ್ಲ ಇವರು ಕೇಂದ್ರದಿಂದ. ಇವು ನಮ್ಮ ಆಶ್ರಯ ಯೋಜನೆ ಒಂದು ಇದೇ ನಮ್ಮ ಊರಿಗೆ ಒಂದು 8 ಬಂದಿದ್ರಿ. ಈಗ ಇನ್ನು 5 ಬಂದಿಲ್ಲ. ಸದ್ಯ 10 ಬಂದಾವ್ರಿ ಹಾಕತ್ತೆ. ಈ ಸಲ ಮನೆ ಚೆನ್ನಾಗಿ. ಎಷ್ಟು ಅನುದಾನ ಆಗ್ಯಾವ ಮನೆಗೆ? 1,50,000 ಆಗ್ಯಾವ್ರಿ. 1,50,000. ಎಷ್ಟು ಮನೆಗಳು? ಒಂದು 10 ಮನೆ ಆಗ್ಯಾವ ಸರ್. ಮತ್ತು ಇನ್ನೂ ಅದಾವ ರೀ. ಅವು ಪಾಳೆ ಮೇಲೆ ಬಿಡಾತಾರೆ ಸರ್. ನಮ್ಮ ಪಂಚಾಯತಿಂದ ಪಾಳೆ ಮೇಲೆ ಕೊಡಾತಿದ್ವಿ ನಾವು. ಇನ್ನೂ ಅದಾವ ರೀ, ಇನ್ನೂ 20 ಅದಾವ. ನಮ್ಮ ಇಲ್ಲಿ ಒಂದು ಉಳ್ಕಾಪುರ ರೋಡ್ ಐತಿ ಸರ್, ಹೊಲಗಿಂದ ರೀ. ಅದೊಂದು ದೊಡ್ಡ ಕೆಲಸ ರೀ ಸರ್. ಉಳ್ಕಾಪುರ ರೋಡಿಂದ ಅದೊಂದು ನಮ್ಮ ಕೆಲಸ, ಅದೊಂದು ನಮ್ದು ದೊಡ್ಡ ಕೆಲಸ. ಉಳ್ಕಾಪ ಹಳ್ಳಿಗೆ ರೀ ಭಾಳ ನಮ್ಗೆ ಅದೊಂದು ನಮ್ಗೆ ಸಮಸ್ಯೆ ಆಗುತ್ತೆ. ಒಂದು ಬ್ರಿಡ್ಜ್ ಐತ್ರಿ ಸರ್ ಇಲ್ಲಿ ಹಳ್ಳದ ರೋಡಿಗೆ, ಅದೊಂದು. ಈ ಚುನಾವಣಾ ಪ್ರಚಾರದಲ್ಲಿ ಪಕ್ಷದ ಪ್ರಮುಖರಾದ ಆರತಿ ಹಿರೇಮಠ್, ಕಲ್ಮೇಶ್ ಬೇಲೂರ್, ರುದ್ರಗೌಡ ಪಾಟೀಲ್, ಮಾಲ್ತೇಶ್ ತೌಲಿ, ಬಸವರಾಜ್ ಮನಗುಂದ್, ಮಲ್ಲನಗೌಡ ಪಾಟೀಲ್, ಬಸವರಾಜ್ ಕುಂದಗೋಳಮಠ್, ಮಡಿವಾಳಿ ಬಾವಕ್ಕನವರ್, ಸಿದ್ದಪ್ಪ ಗಾಮನಕಟ್ಟಿ, ಮಹೇಶ್ ವಾಲಿಕಾರ್, ಅಣ್ಣಾಸಾಹೇಬ್ ಪಾಟೀಲ್, ಬಸಪ್ಪ ಅಂಗಡಿ, ಮಂಜುನಾಥ್ ಇದ್ಲಿ, ಯಲ್ಲಪ್ಪ ಮುಮ್ಮಿಗಟ್ಟಿ ಹಾಗೂ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು.